angels up in the clouds are jealous, knowing we found something so wild of the ordinary. You got me kissing the ground in the sanctuary. Shatter me with your touch, will not return me to dust. The angels up in the clouds are jealous, knowing we found. ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಕೆನಡಾ ಕಥೆಗಳು ಚಾನೆಲ್ಗೆ ಪ್ರೀತಿಯ ಸುಸ್ವಾಗತ. ನೀವು ಕೆನಡಾದಲ್ಲೇ ಇದ್ದು ಯಾವುದು ಕೆರಿಬಿಯನ್ ದ್ವೀಪದಲ್ಲಿದ್ದೀವಿ ಅನ್ನೋ ಫೀಲ್ ತಗೋಬೇಕಾ? ಹಾಗಾದರೆ ಇವತ್ತಿನ ನಮ್ಮ ವ್ಲಾಗ್ ಅನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಇವತ್ತು ನಾವು ಬಂದಿರೋದು ಟೊರೊಂಟೊದ ಅತ್ಯಂತ ಸುಂದರವಾದ ಜಾಗಗಳಲ್ಲಿ ಒಂದಾದ ಬ್ಲಫರ್ಸ್ ಪಾರ್ಕ್ಗೆ. ಈ ಜಾಗದ ಬಗ್ಗೆ ಒಂದು ಸಣ್ಣ ಕುತೂಹಲದ ವಿಷಯ ಹೇಳ್ತೀನಿ ಕೇಳಿ. ಇವತ್ತು ನಾವು ನೋಡಿರೋ ಈ ಬೃಹತ್ ಮಣ್ಣಿನ ಕಂದಕಗಳು ಅಥವಾ ಕ್ಲಿಫ್ಸ್ ಇದೆಯಲ್ಲ, ಇದು ಇವತ್ತು ನಿನ್ನೆಯದಲ್ಲ. ಬರೋಬ್ಬರಿ 12,000 ವರ್ಷಗಳ ಹಿಂದೆ ಗ್ಲೇಷಿಯರ್ ಹಿಮದಿಂದ ಕರಗಿದಾಗ ಉಂಟಾದ ಪ್ರಕೃತಿಯ ಚಮತ್ಕಾರ ಇದು. ಬನ್ನಿ ಇವತ್ತಿನ ನಮ್ಮ ಸಂಜೆ ಹೇಗಿತ್ತು ಅಂತ ಜೊತೆಯಾಗಿ ನೋಡೋಣ. ನಾವು ಬ್ಲಫರ್ಸ್ ಪಾರ್ಕ್ ಎಂಟ್ರಿ ಆಗ್ತಿದ್ದ ಹಾಗೆ ಮರೀನಾದಲ್ಲಿ ದೊಡ್ಡ ದೊಡ್ಡ ಬಿಡಿ ಯಾಟ್ಗಳು ನೀರಿನಲ್ಲಿ ತೇಲುತ್ತಿರುವುದನ್ನು ನೋಡಬಹುದು. ಅದರ ಜೊತೆಗೆ ಇಲ್ಲಿ ನೋಡಿ, ಕೆಲವರು ಎಷ್ಟು ಸಖತ್ತಾಗಿ ಜೆಟ್ ಸ್ಕೀ ರೈಡ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಅಂತ. ವಾಟರ್ ಬೈಕ್ ತರಹ ಇರೋ ಈ ಜೆಟ್ ಸ್ಕೀಗಳು ನೀರಿನಲ್ಲಿ ಫುಲ್ ಸ್ಪೀಡ್ ಆಗಿ ಹೋಗೋದನ್ನು ನೋಡೋದೇ ಒಂದು ಮಜಾ. ನೋಡಿ ಸ್ನೇಹಿತರೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇದೇ ಆ ಬ್ಯೂಟಿಫುಲ್ ಯಾಟ್. ಈ ತರಹದ ದೊಡ್ಡ ಮೋಟಾರ್ ಬೋಟ್ಗಳು ನೀರಿನಲ್ಲಿ ತೇಲ್ತಾ ಹೋಗೋದನ್ನ ನೋಡೋಕೆ ಎಷ್ಟು ರಾಯಲ್ ಆಗಿ ಕಾಣಿಸುತ್ತೆ ಅಲ್ವಾ? ಇದರ ಮೇಲ್ಭಾಗದಲ್ಲಿ ನೋಡಿ, ಆರಾಮಾಗಿ ಕೂತು ಎಂಜಾಯ್ ಮಾಡೋಕೆ ಜಾಗ ಕೂಡ ಇದೆ. ಬೋಟ್ನ ಮುಂಭಾಗದಲ್ಲಿ ಕೆಳಗೆ 47E9650 ಅಂತ ಬರೆದಿರೋದನ್ನ ನೀವು ಗಮನಿಸಬಹುದು. ಕೆನಡಾದಲ್ಲಿ ಕಾರುಗಳಿಗೆ ಹೇಗೆ ನಂಬರ್ ಪ್ಲೇಟ್ ಕಡ್ಡಾಯವೋ ಅದೇ ರೀತಿ ಇಲ್ಲಿನ ಪ್ರತಿಯೊಂದು ಮೋಟಾರ್ ಬೋಟ್ಗಳಿಗೂ ಪ್ಲೆಜರ್ ಕ್ರಾಫ್ಟ್ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಕಡ್ಡಾಯವಾಗಿರುತ್ತೆ. ಇದನ್ನು ಬೋಟ್ನ ಮುಂಭಾಗದ 2 ಸೈಡ್ಗಳಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಪ್ರದರ್ಶಿಸಬೇಕಾಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನಮಗಿಂತ ಮುಂಚೆಯೇ ಇಲ್ಲಿ ದೊಡ್ಡ ಗ್ಯಾಂಗ್ ಒಂದು ಸೆಟಲ್ ಆಗಿದೆ. ನೋಡಿ ಎಷ್ಟು ಸಾಲು ಸಾಲು ಬಾತುಕೋಳಿಗಳು. ಅಷ್ಟೇ ಅಲ್ಲ, ಇಲ್ಲಿ ಕೆನಡಿಯನ್ ಗೀಸ್ ಕೂಡ ಇವೆ. ಈಗ ನಾವು ಮೇನ್ ಪಾರ್ಕ್ ಏರಿಯಾ ಒಳಗೆ ಬಂದಿದ್ದೀವಿ. ವಾರೆವಾ, ಇಲ್ಲಿನ ವೈಬ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ವೀಕೆಂಡ್ ಅಲ್ವಾ, ಅದಕ್ಕೆ ಎಷ್ಟೋ ಫ್ಯಾಮಿಲಿಗಳು ಒಟ್ಟಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಕೆಲವರು ಗಮ್ಮತ್ತಾಗಿ ಅಡುಗೆ ಲೈವ್ ಕುಕಿಂಗ್ ಆರ್ BBQ ಮಾಡ್ತಿದ್ದಾರೆ. ಆ ಮಸಾಲೆ ವಾಸನೆ ಇಲ್ಲಿ ತನಕ ಬರ್ತಿದೆ ಅಲ್ವಾ? ಮಕ್ಕಳು ಅತ್ತಿತ್ತ ಓಡಾಡ್ತಾ ಆಟವಾಡ್ತಾ ಫುಲ್ ಖುಷಿಯಾಗಿದ್ದಾರೆ. ಕೆನಡಾದಲ್ಲಿ ಸಮ್ಮರ್ ಬಂದ್ರೆ ಜನ ಈ ತರಹದ ಪಾರ್ಕ್ಗಳಿಗೆ ಬಂದು ರೀಚಾರ್ಜ್ ಆಗ್ತಾರೆ. ಸ್ನೇಹಿತರೆ, ಇಲ್ಲಿ ನೀಲಿ ನೀರಿನಲ್ಲಿ 2 ತರಹದ ಮಜವನ್ನು ಜನ ಎಂಜಾಯ್ ಮಾಡ್ತಿದ್ದಾರೆ. ಕೆಲವರಿಗೆ ಗೊಂದಲ ಇರಬಹುದು, ಇವೆರಡಕ್ಕೂ ಇರೋ ವ್ಯತ್ಯಾಸ ಆದ್ರೂ ಏನಂತ. ನಾನೇ ಹೇಳ್ತೀನಿ ಕೇಳಿ. ಯಾಟ್ ಅಥವಾ ಮೋಟಾರ್ ಬೋಟ್ ಇದು ಒಂಥರ ನೀರಿನ ಮೇಲಿರೋ ಲಕ್ಸುರಿ ಹೌಸ್ ಇದ್ದಂಗೆ. ಇದರಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಕೂರಬಹುದು. ಒಳಗಡೆ ಮಲಗೋಕೆ ಕ್ಯಾಬಿನ್ ಕೂಡ ಇರುತ್ತೆ, ಕಿಚನ್ ಎಲ್ಲ ಇರುತ್ತೆ. ತುಂಬಾ ನಿಧಾನವಾಗಿ ರಾಯಲ್ ಆಗಿ ತೇಲ್ತಾ ಹೋಗುತ್ತೆ. ಆದರೆ ಈ ಜೆಟ್ ಸ್ಕೀ ಅಥವಾ ಪರ್ಸನಲ್ ವಾಟರ್ ಕ್ರಾಫ್ಟ್ ಅಂತ ಕರಿಬಹುದು. ಇದು ನೀರಿನ ಮೇಲಿರೋ ಸ್ಪೋರ್ಟ್ಸ್ ಬೈಕ್ ಇದ್ದಂಗೆ. ಇದರಲ್ಲಿ ಕೇವಲ ಒಬ್ಬರು ಅಥವಾ ಇಬ್ರು ಮಾತ್ರ ಕೂತು ಅಲೆಗಳ ಮಧ್ಯೆ ಸಖತ್ ಅಡ್ವೆಂಚರಸ್ ಆಗಿ ಫುಲ್ ಸ್ಪೀಡ್ ಆಗಿ ರೈಡ್ ಮಾಡಬಹುದು.
ಸೊ ಸರಳವಾಗಿ ಹೇಳಬೇಕು ಅಂದರೆ ಯಾಟ್ ಅನ್ನೋದು ನಿಧಾನವಾಗಿ ಎಂಜಾಯ್ ಮಾಡೋ ಲಕ್ಸುರಿ ಕಾರ್ ತರಹ, ಆದರೆ ಜೆಟ್ಸ್ಕಿ ಅನ್ನೋದು ಧೂಳೆಬ್ಬಿಸೋ ಸ್ಪೋರ್ಟ್ಸ್ ಬೈಕ್ ತರಹ. ನಿಮಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ನೀವು ಇದರಲ್ಲಿ ಯಾವುದನ್ನು ರೈಡ್ ಮಾಡೋಕೆ ಇಷ್ಟಪಡ್ತೀರಾ? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಸಮಯ ಈಗ ಕರೆಕ್ಟಾಗಿ ಸಂಜೆ 9 ಗಂಟೆ. ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಕೆನಡಾದಲ್ಲಿ ಸಮ್ಮರ್ನಲ್ಲಿ 9 ಗಂಟೆ ಆದರೂ ಇಷ್ಟೊಂದು ಬೆಳಕಿರುತ್ತೆ. ಆದರೆ ಇವತ್ತಿನ ನಿಜವಾದ ಮ್ಯಾಜಿಕ್ ಇಲ್ಲಿದೆ ನೋಡಿ. ನಾವು ಲೇಕ್ ಹತ್ತಿರ ಹೋಗ್ತಿದ್ದ ಹಾಗೆ ಇಡೀ ಕೆರೆ ಸಂಪೂರ್ಣವಾಗಿ ಮಂಜಿನಿಂದ ತುಂಬ್ಕೊಂಡ್ಬಿಟ್ಟಿತ್ತು. ಜಸ್ಟ್ ಲುಕ್ ಅಟ್ ದಿಸ್ ಸ್ನೇಹಿತರೆ, ಒಂಥರ ಡ್ರೀಮ್ ವರ್ಲ್ಡ್ ತರಹ ಕಾಣ್ತಿದೆ ಅಲ್ವಾ? ಎಷ್ಟು ಪ್ರಶಾಂತವಾಗಿದೆ ಅಂದರೆ ಮನಸ್ಸಿಗೆ ಸಿಗೋ ನೆಮ್ಮದಿನ ಮಾತುಗಳಲ್ಲಿ ಹೇಳೋಕೆ ಸಾಧ್ಯವಿಲ್ಲ. ನೋಡಿ, ಜನ ತಮ್ಮ ಮುದ್ದಾದ ಸಾಕು ನಾಯಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಆ ಡಾಗ್ಸ್ ಕೂಡ ಈ ಮಂಜಿನಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಪೀಸ್ ಆಫ್ ಮೈಂಡ್ ಖಂಡಿತ ಸಿಗುತ್ತೆ. ಸರಿ, ಈಗ ಕತ್ತಲಾಗ್ತಾ ಬಂತು ಅಂತ ನಾವು ವಾಪಸ್ ಹೊರಟ್ರೆ ಮೆಟ್ಲುಗಳ ಹತ್ರ ನಮಗೆ ಯಾರು ಸಿಕ್ಕಿದ್ರು ನೋಡಿ.
ಒಂದು ಪುಟ್ಟ ಕಪ್ಪೆ ಮೆಟ್ಟಿಲುಗಳ ಸಂದಿಯಲ್ಲಿ ಸದ್ದಿಲ್ಲದೆ ಅಡಗಿ ಕೂತಿದೆ. ನನ್ನನ್ನು ಯಾರೂ ನೋಡ್ತಿಲ್ಲ ಅಂದ್ಕೊಂಡಿದೆ, ಆದರೆ ನಮ್ಮ ಕ್ಯಾಮ್ರಾ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗುತ್ತಾ? ಹಾಯ್ ಹೇಳ್ತಿದೆ ನೋಡಿ ನಿಮಗೆ. ಓ ಮೈ ಗಾಡ್, ಆ ಮಂಜಿನ ನೀರಿನ ಮಧ್ಯೆ ಒಂದು ಇಡೀ ಬಾತುಕೋಳಿ ಕುಟುಂಬ ಕೂಡ ಶಿಸ್ತಾಗಿ ಒಂದೇ ಲೈನ್ನಲ್ಲಿ ತೇಲ್ತಾ ಹೋಗ್ತಿತ್ತು. ನೋಡಿದ್ರಾ? ಲೈನ್ ಅಂದರೆ ಒಬ್ಬರಿಂದೇ ಒಬ್ಬರು ಪರ್ಫೆಕ್ಟ್ ಕ್ಯೂ. ಪ್ರಕೃತಿಯಿಂದ ನಾವು ಕಲಿಯೋದು ಎಷ್ಟು ಇದೆ ಅಲ್ವಾ? ನಿಜಕ್ಕೂ ಕಣ್ಣಿಗೆ ತುಂಬಿಕೊಳ್ಳುವಂತಹ ದೃಶ್ಯ ಇದು. ಸ್ನೇಹಿತರೆ, ನಿಜ ಹೇಳಬೇಕು ಅಂದರೆ ಈ ಪಾರ್ಕ್ ತುಂಬ ದೊಡ್ಡದಿದೆ. ನಮಗೆ ಇವತ್ತು ಪೂರ್ತಿ ಎಂಡ್ ಪಾಯಿಂಟ್ ತನಕ ಹೋಗೋಕೆ ಸಮಯ ಸಿಗಲಿಲ್ಲ. ಆದರೆ ನಮಗೆ ಯಾವುದೇ ಬೇಜಾರಿಲ್ಲ, ಯಾಕಂದರೆ ಈ ಮಂಜು ಮತ್ತು ಸನ್ಸೆಟ್ ಕಾಂಬಿನೇಷನ್ ನಮಗೆ ಸಿಕ್ಕಿದ್ದೇ ದೊಡ್ಡ ಅದೃಷ್ಟ. ನಾವು ತಗೊಂಡಿರೋ ಕೆಲವು ಅದ್ಭುತವಾದ ಸನ್ಸೆಟ್ ಫೋಟೋಗಳನ್ನು ನಿಮಗಾಗಿ ಇಲ್ಲಿ ಶೇರ್ ಮಾಡಿದ್ದೀವಿ. ನೋಡಿ, ಎಂಜಾಯ್ ಮಾಡಿ. ನಾವು ಪಾರ್ಕ್ ಮುಗಿಸಿ ಪಾರ್ಕಿಂಗ್ ಲಾಟ್ಗೆ ಬಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡ ದೊಡ್ಡ ಯಾಟ್ಗಳು ಮತ್ತು ಬೋಟ್ಗಳನ್ನು ಕಾರುಗಳ ಹಿಂದೆ ಪಾರ್ಕ್ ಮಾಡಿದ್ದಾರೆ. ನಿಮಗೆ ಒಂದು ಕುತೂಹಲ ಇರಬಹುದು, ಇಷ್ಟೊಂದು ದೊಡ್ಡ ಬೋಟ್ಗಳನ್ನು ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ ಅಂತ. ಕೆನಡಾದಲ್ಲಿ ಇವುಗಳನ್ನು ಹೇಗೆ ತರ್ತಾರೆ ಅಂತ. ಕೆನಡಾದಲ್ಲಿ ಬೋಟಿಂಗ್ ಕಲ್ಚರ್ ತುಂಬ ಫೇಮಸ್. ಬೇಸಿಗೆ ಬಂದರೆ ಸಾಕು, ಜನ ತಮ್ಮ ಬೋಟ್ಗಳನ್ನು ತಾವೇ ಡ್ರೈವ್ ಮಾಡಿಕೊಂಡು ಕೆರೆಗಳಿಗೆ ತರ್ತಾರೆ. ಇವುಗಳನ್ನು ತರೋದಕ್ಕೆ ಅಂತಾನೆ ಸ್ಪೆಷಲ್ ಬೋಟ್ ಟ್ರೇಲರ್ಸ್ ಇರುತ್ತೆ. ಇದನ್ನು ತಮ್ಮ ದೊಡ್ಡ SUV ಅಥವಾ ಪಿಕಪ್ ಟ್ರಕ್ಗಳಿಗೆ ಕನೆಕ್ಟ್ ಮಾಡಿಕೊಂಡು ಹೈವೇಗಳಲ್ಲೇ ಎಳ್ಕೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಈ ತರಹದ ದೊಡ್ಡ ಪಾರ್ಕ್ಗಳಲ್ಲಿ ಬೋಟ್ಗಳನ್ನೇ ಪಾರ್ಕ್ ಮಾಡೋಕೆ ಅಂತ ಪ್ರತ್ಯೇಕವಾದ ದೊಡ್ಡ ಪಾರ್ಕಿಂಗ್ ಲೇನ್ಗಳು ಕೂಡ ಇರುತ್ತವೆ. ಇಲ್ಲಿಂದ ನೇರವಾಗಿ ನೀರಿಗೆ ಇಳಿಸೋಕೆ ಬೋಟ್ ಲಾಂಚ್ ಅನ್ನೋ ಜಾಗ ಕೂಡ ಇರುತ್ತೆ. ಕೆನಡಿಯನ್ನರ ವೀಕೆಂಡ್ ಲೈಫ್ ಸ್ಟೈಲ್ ಅಂದರೆ ಹೀಗೇ ಇರುತ್ತೆ ನೋಡಿ. ಫುಲ್ ಅಡ್ಡಾಡಿ ನಮಗಂತೂ ಸಖತ್ ಹಸಿವಾಗ್ತಾ ಇತ್ತು. ಅದಕ್ಕೆ ಬ್ಲಫರ್ಸ್ ಪಾರ್ಕ್ನಿಂದ ವಾಪಸ್ ಬರುವಾಗ ರಾತ್ರಿ ಡಿನ್ನರ್ಗೆ ಅಂತ ನಾವು ಬಂದಿದ್ದು ಸಬ್ವೆ ಔಟ್ಲೆಟ್ಗೆ. ನಮ್ಮ ಭಾರತದಲ್ಲೂ ಸಬ್ವೆ ಇದೆ, ಕೆನಡಾದಲ್ಲೂ ಇದೆ. ಆದರೆ ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನಪ್ಪ ಅಂದರೆ, ಮೊದಲನೇ ವ್ಯತ್ಯಾಸ ಅಂದರೆ ಇಲ್ಲಿನ ವೆರೈಟಿ ಮತ್ತು ಸೈಜ್. ಭಾರತಕ್ಕೆ ಹೋಲಿಸಿದ್ರೆ ಇಲ್ಲಿ ಬ್ರೆಡ್ ಆಪ್ಷನ್ಸ್ ಮತ್ತು ಚೀಸ್ ವೆರೈಟಿಗಳು ತುಂಬಾ ಜಾಸ್ತಿ ಸಿಗುತ್ತೆ. ಎರಡನೆಯದು ಮತ್ತು ಪ್ರಮುಖವಾದದ್ದು ಅಂದರೆ ನಾನ್ ವೆಜ್ ಮತ್ತು ವೆಜ್ ಕ್ರಾಸ್ ಕಂಟಾಮಿನೇಷನ್. ಇಂಡಿಯಾದಲ್ಲಿ ವೆಜ್ ಮತ್ತು ನಾನ್ ವೆಜ್ಗೆ ಪ್ರತ್ಯೇಕ ಸೆಕ್ಷನ್ ಅಥವಾ ಗ್ಲೌಸ್ ಬಳಸೋದು ಕಾಮನ್. ಆದರೆ ಕೆನಡಾದಲ್ಲಿ ವೆಜಿಟೇರಿಯನ್ ಆಪ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ, ಮತ್ತು ಒಂದೇ ಜಾಗದಲ್ಲಿ ಎರಡನ್ನೂ ರೆಡಿ ಮಾಡ್ತಾರೆ. ಹಾಗಾಗಿ ನೀವು ಪಕ್ಕಾ ವೆಜಿಟೇರಿಯನ್ ಆಗಿದ್ರೆ ಆರ್ಡರ್ ಮಾಡುವಾಗ ಹೊಸ ಗ್ಲೌಸ್ ಹಾಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಬೇಕು, ಅವರು ಖಂಡಿತ ಮಾಡಿಕೊಡ್ತಾರೆ.
ಇವತ್ತು ನಾವು ಆರ್ಡರ್ ಮಾಡಿರೋದು ಫುಲ್ ಹೆಲ್ದಿ ಆಪ್ಷನ್. ನಮಗಾಗಿ ಒಂದು ಫ್ರೆಶ್ ಆದ ವೆಜಿಟೇಬಲ್ ಸಲಾಡ್ ಬೌಲ್ ತಗೊಂಡಿದ್ದೀವಿ. ಇದರಲ್ಲಿ ತರಹತರವಾದ ತರಕಾರಿಗಳು, ಅದರ ಜೊತೆಗೆ ಒಂದು ಬ್ಯೂಟಿಫುಲ್ ಮಲ್ಟಿಗ್ರೇನ್ ಸಬ್ ಬ್ರೆಡ್ ಕೂಡ ವಿತ್ ಲೋಡ್ಸ್ ಆಫ್ ವೆಜ್ಜೀಸ್. ನಮಗಂತೂ ಈ ಡಿನ್ನರ್ ಸೂಪರ್ ಆಗಿತ್ತು. ಸೊ ಸ್ನೇಹಿತರೆ, ಬ್ಲಫರ್ಸ್ ಪಾರ್ಕಿನ ಈ ಸುಂದರ ಮಂಜು ಯಾಟ್ಗಳ ಪಾರ್ಕಿಂಗ್ ಕತೆ ಮತ್ತು ನಮ್ಮ ಸಬ್ವೇ ಡಿನ್ನರ್ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ನಮ್ಮ ಕನ್ನಡ ಕತೆಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.